ಬ್ಯಾಕ್ ಟು ಮೈ ಚಾನಲ್ ಸ್ನೇಜು ಅಫಿಷಿಯಲ್. ಎಸ್, ನಾನಿವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂತಹ ವಿಷಯ ಯಾವುದಪ್ಪ ಅಂತಂದ್ರೆ CAPF ಒಳಗಡೆ 506 ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗಳನ್ನ ಅರ್ಜಿಯನ್ನು ಕರೆದಾರ. ಇದರದ ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ, ಇದ್ರ ಕ್ವಾಲಿಫಿಕೇಷನ್ ಏನೈತಿ, ಇದ್ರ ಏಜ್ ಏನೈತಿ, ಸೊ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಕತಿ, ಯಾವಾಗ ಎಂಡ್ ಆಕತಿ, ಎಲ್ಲನೂ ಇದ್ರ ಬಗ್ಗೆ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ವಿಡಿಯೋ ಲಾಸ್ಟ್ ನೋಡ್ರಿ. ಸೊ ಇದು ನಾನು ಯಾರಿಗೆ ಹೇಳಕತ್ತೀನಪ್ಪ ಅಂತಂದರೆ ಇದು ಡಿಗ್ರಿ ಮುಗಿದವ್ರಿಗೆ ಮಾತ್ರ ಐತೆ. ಸೊ ಈಗ PUC 10th ಮುಗಿದವ್ರಿಗೆ ಅಲ್ಲಿದೆ, ನೀವು ಯಾರೂ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಸೊ ನಿಮಗೆ ಯೂಸು ಇಲ್ಲ, ಇದನ್ನು ನೋಡೋದು ಅವಶ್ಯಕತೆಯೂ ಇಲ್ಲ. ಇಲ್ಲಪ್ಪ ನಮ್ಮ ಅಣ್ಣ ಅದಾನು, ನಮ್ಮ ತಂಗಿ ಅದಾಳು, ನಮ್ಮ ಅಕ್ಕ ಅದಾಳು ಓದೋಕ್ಕೆ ಅಂತ ಇಷ್ಟಿಂದ ಅಂಥವ್ರಿಗಾದ್ರೆ ಸೊ ನೋಡ್ಬೋದಾ, ಓಕೆ ನೋಡ್ಕೊಳ್ರಿ. ಇಲ್ಲ ಒಂದು ನಮಗೂ ಎಕ್ಸ್ಪೀರಿಯನ್ಸ್ ಇರಲಿ, ಡಿಗ್ರಿ ಮುಗ್ದೈತೆ ನಮ್ಮದು ಒಂದು ಕೈ ನೋಡೋಣ ಅಂತ ಇಷ್ಟ ಅನ್ನೋರು ಏನೈತಿ ಬರಿಬೋದ. ಇದನ್ನು ಆಯ್ಕೆ ಮಾಡ್ಕೊಳ್ಳೋದು ಯಾರಪ್ಪ ಅಂತಂದ್ರೆ UPSCದವ್ರ, ಸೊ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ದವರು CAPF ಒಳಗಡೆ ಅಂದ್ರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಒಳಗಡೆ ಏನು ಬರ್ತಾವಲ್ಲ, BSF, CRPF, CSF, ITBP, SSB, ಸೊ ಅದರೊಳಗೆ 506 ಹುದ್ದೆಗಳನ್ನ ಸೊ ಕರೆದಾರ. ಓಕೆ, ಇಲ್ಲಿ ನೋಡ್ಕೊಳ್ರಿ. BSF ಒಳಗೆ 186, CRPF 120, CSF 100, ITBP 58, SSB 42, ಟೋಟಲ್ ಆಗಿ 506 ಹುದ್ದೆಗಳ ಅದಾವ. ಓಕೆ, ಸೊ ಅಪ್ಲಿಕೇಶನ್ ನೋಡ್ಕೊಳ್ರಿ ಯಾವಾಗ ಸ್ಟಾರ್ಟ್ ಆಕತಿ ಅಂತ ಹೇಳ್ಕೇಶಿಂದ ಅಪ್ಲಿಕೇಶನ್ ಡೇಟಾ 24 ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಾರ ನೋಡ್ರಿ, 24 ಏಪ್ರಿಲ್ ಅಂದ್ರೆ ಸ್ಟಾರ್ಟ್ ಆಗೈತಿ. ಈಗಾಗಲೇ ಸ್ಟಾರ್ಟ್ ಆಗೈತಿ, ಭಾಳಷ್ಟು ದಿನ ಏನು ಕೊಟ್ಟಿಲ್ಲ ಅವ್ರ. ಸೊ ನೋಡ್ಕೊಳ್ರಿ ಕೊನೆ ದಿನಾಂಕ ಏನೈತಿ ಎಂತ ತೇಶನ್ ಎಲ್ಲ ನೋಡ್ಕೊಳ್ರಿ. ಇಲ್ಲಿ 24/4/2024 ಹಿಡ್ಕೊಂಡ 14/5/2024 ಕೊನೆಯ ದಿನಾಂಕ ಐತೆ ಅಪ್ಲಿಕೇಶನ್ದು. ಓಕೆ, ಸೊ ಇದು ಏನಾರ ತಪ್ಪಾಗಿತ್ತು, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾರ ಪ್ರಾಬ್ಲಮ್ ಆಯಿತು ಮಾಡಿತ್ತು ಅಂದ್ರೆ ಅದಕ್ಕೆ ಕರೆಕ್ಷನ್ ಐತಿ. ಸಮಯ 15/5/24 ಹಿಡ್ಕೊಂಡ 21/5/24ವರೆಗೂ. ಸೊ 3-4 ದಿನ ಸಮಯ ಕೊಟ್ಟಿರ್ತಾರೆ, ಅವಾಗ ಕರೆಕ್ಷನ್ನ ಮಾಡ್ಕೋಬೋದಾ. ಓಕೆ, ವಯೋಮಿತಿ ಏನೈತಪ್ಪ ಅಂತಂದ್ರೆ 20ರಿಂದ ಸೊ ಇದಕ್ಕೆ ಚಲನ್ ಇರ್ತೈತಿ. ಮೊದಲು ಚಲನ್ ನೋಡ್ಕೊಳ್ರಿ, ಚಲನ್ನ 100 ರೂಪಾಯಿ. ಸೊ OBCದವ್ರಿಗೆ, ಜನರಲ್ದವ್ರಿಗೆ, EWS ಆಯಿತು, ಇವ್ರಿಗೆಲ್ಲನೂ ಚಲನ 100 ರೂಪಾಯಿ ಇರ್ತೈತಿ. SC ST ಮಹಿಳೆಯರಿಗೆ ಚಲನ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಒಂದು ಏನೈತೆ, ಅಪ್ಲಿಕೇಶನ್ನ ಅಪ್ಲೋಡ್ ಮಾಡತಕ್ಕಂತಹ ಫೋಟೋ ಪ್ರಚಲಿತವಾಗಿ ತೆಗೆಸಿದ್ದಿರ್ಬೇಕು. ಸೊ 10 ದಿನದ ಮುಂಚಿತವಾಗಿ ತೆಗೆದಿದ್ದಿರಬೇಕು ಮತ್ತು ಅದರ ಮ್ಯಾಗ ನೇಮ ಡೇಟಾ ಹಾಕಿದ್ದಿರ್ಬೇಕಂತ ಕಂಪಲ್ಸರಿ ಕೊಟ್ಟಾರ ಅವ್ರ. ಸೊ ಇದು ಕಂಪಲ್ಸರಿ ಐತೆ. ಇದೆಲ್ಲನೂ ಚಲೋತಾಗಿ ನೋಡ್ಕೊಳ್ರಿ. ನೀವು UPSCಗೆ ಸ್ಟಡಿ ಮಾಡೋರು ಏನೈತಿಲ್ಲ, ಎಲ್ಲನೂ ಇದನ್ನು ನೋಡ್ಕೊಂಡ್ಬಿಟ್ಟ ಕರೆಕ್ಟಾಗಿ ನೀವು ನೋಟಿಫಿಕೇಷನ್ ಇದು ಬೇಕಂದ್ರೆ ನನ್ನ ಸ್ನೇಹಜೀವಿ ಆಫೀಸೆಲ್ಲ ಟೆಲಿಗ್ರಾಮ ಚಾನಲ್ ಒಳಗಡೆ ಹಾಕಿರ್ತಾನೆ ಇದು ನೋಟಿಫಿಕೇಷನ್, ಅಲ್ಲಿ ಹೋಗಿಬಿಟ್ಟು ನೀವು ನೋಡ್ಕೊಳ್ರಿ. ಇದನ್ನು ನಂದು ಯಾವುದೋ ಒಂದು ನೋಟಿಫಿಕೇಷನ್ ಇತ್ತು, ಯಾವುದೋ ವಿಡಿಯೋ ಮಾಡಿದ್ದೆ ಅಂದ್ರೆ ಅದ್ರ ಬಗ್ಗೆ ನೋಟಿಫಿಕೇಷನ್ ಏನು ಬಂದಿರ್ತೈತಿ ಅದನ್ನು ನನ್ನ ಸ್ನೇಹಜೀವಿ ಆಫೀಸಲ್ದೊಳಗಡೆ ವಿಡಿಯೋ ಹಾಕಿರ್ತೀನಿ, ನೀವು ನೋಡ್ಕೋಬೋದಾ. ಓಕೆ, ಇದರ ಆಯ್ಕೆ ಪ್ರಕ್ರಿಯೆ ಮೊದಲ ಸೊ ಏಜ್ ನೋಡ್ಕೊಡ್ರಿ. ಏಜ್ ಯಾವ ಡೇಟ್ ಆಫ್ ಬರ್ತ್ ಅಂದ್ರೆ ಯಾವ ಡೇಟ್ ತನಕ ಹುಟ್ಟಿರಬೇಕು ಏನಂತೇಶಿಂದ ಇಲ್ಲಿ ನೋಡ್ಕೊಳ್ರಿ. ಏಜ್ ಕೊಟ್ಟಾರ ನೋಡ್ರಿ. ಸೊ 20ರಿಂದ 25, ಸೊ 27ರಿಂದ 25 ಏಜ್ ಐತಿ. ಸೊ ಮತ್ತು ಡೇಟ್ ಆಫ್ ಬರ್ತ್ ನೋಡ್ಕೊಳ್ರಿ. ಇಲ್ಲಿಂದ 20 ಕಂಪ್ಲೀಟ್ ಆಗಿರ್ಬೇಕು. 1 ಆಗಸ್ಟ್ 2024 ಕಂಪ್ಲೀಟ್ ಆಗಿರ್ಬೇಕು. ಅಂದರೆ ಯಾವ ಡೇಟ್ ಆಫ್ ಬರ್ತ್ ಅಂದರೆ ಯಾವ ಡೇಟ್ ಆಫ್ ಬರ್ತ್ ಹುಟ್ಟಿರಬೇಕು ನೋಡ್ಕೊಳ್ರಿ. ಇಲ್ಲಿ 2 ಆಗಸ್ಟ್ 1999 1 ಆಗಸ್ಟ್ 2004 ಈ ಡೇಟ್ ಆಫ್ ಬರ್ತ್ ಒಳಗೆ ಹುಟ್ಟಿರ್ಬೇಕು. ಯಾರು ಜನರಲ್ ಕಾಸ್ಟ್, EWS, ಓಕೆ, OBCದವರು ಮತ್ತು SC STದವ್ರಿಗೆ ಏನೈತಿ 5 ವರ್ಷ ಸಡಿಲಿಕೆ ಐತಿ. OBCದವ್ರಿಗೆ 3 ವರ್ಷ ಸಡಿಲಿಕೆ ಐತಿ. ಅದನ್ನು ನೋಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಹಾಕ್ಕೊಡ್ರಿ. ಪರೀಕ್ಷೆ ನೋಡ್ಕೊಳ್ರಿ. ಸೊ ಇಲ್ಲಿ ಮೊದಲ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ ನಂತರ ಏನೈತಿ ಫಿಸಿಕಲ್ಲ. ಸೊ ಎಕ್ಸಾಮ್ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ತೊಗೋತಾರೋ ಒಂದೇ ದಿನ ಇರ್ತೈತಿ. ಅದು ಯಾವ ಡೇಟ್ ಕೊಟ್ಟಿರ್ತಾರಲ್ಲ ಆ ಡೇಟ್ ಒಳಗನ ಫಸ್ಟ್ ಮಾರ್ನಿಂಗ್ ಫಸ್ಟ್ ಪೇಪರ್, ಆಮೇಲೆ ಸೆಕೆಂಡ್ ಪೇಪರ್ ಇರ್ತೈತಿ. ಅದಾದ್ಮ್ಯಾಗ ಫಿಸಿಕಲ್ ಇರ್ತೈತಿ. ಫಿಸಿಕಲ್ಲ, ಮೆಡಿಕಲ್ಲ ಮತ್ತು ಇಂಟರ್ವ್ಯೂನು ಇರ್ತೈತಿ. ಅದಕ್ಕೆ ಪರೀಕ್ಷಾ ಕೇಂದ್ರಗಳ ಇಲ್ಲಿ ಏನದಲ್ಲ ಇವೆಲ್ಲನೂ ಪರೀಕ್ಷಾ ಕೇಂದ್ರಗಳ. ಆದ್ರೆ ನಮಗೆ ಇರುವಂಥದ್ದು ಕರ್ನಾಟಕದ ಬೆಂಗಳೂರು ಒಳಗೆ ಐತೆ. ಸೊ ಇದನ್ನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲ್ಲಿ ಬೆಂಗಳೂರೊಳಗೆ ಟಚ್ ಮಾಡ್ಕೊಡ್ರಿ, ಹೋಗಿ ಎಕ್ಸಾಮ್ ಬರ್ಕೊಡ್ರಿ. ಇಲ್ಲ ನೀವು ಬೇರೆ ಎಲ್ಲೇ ಓದಾಕತ್ತೀರಿ ಅಂದ್ರೆ ಅಲ್ಲಿ ಹೋಗಿ ಸೊ ಸಮೀಪ ಇರುವಂಥದ್ದು ನೀವು ತೊಗೊಬೋದ. ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೊಡ್ರಿ ಇಲ್ಲಿ. ಸೊ ಎಕ್ಸಾಮ್ ಏನು ಇರ್ತದಿಲ್ಲ ಅದನ್ನು ನೋಡ್ಕೊಡ್ರಿ. ಇಲ್ಲಿ ಸ್ವಲ್ಪ ಹೇಳ್ತೀನಿ. ಸೆಲೆಕ್ಷನ್ ಪ್ರೊಸೆಸ್. ಸೊ ಫಸ್ಟಿಗೆ ಎಕ್ಸಾಮ್ ಇರತ್ತಿಲ್ಲ, ಎಕ್ಸಾಮ್ದೊಳಗೆ ರಿಟರ್ನ್ ಎಕ್ಸಾಮ್. ಸೊ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಕೊಟ್ಟರೆ ನೋಡ್ರಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಏನೇನಿರುತ್ತೆ ಅದನ್ನೆಲ್ಲನೂ ನೀವು ನೋಡ್ಕೊಳ್ರಿ ನೋಟಿಫಿಕೇಷನ್ದಾಗ. ಆ ಪ್ರಕಾರ ಸ್ಟಡಿ ಮಾಡ್ಕೊಳ್ರಿ.
ಸೊ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಟೋಟಲ್ ಫಸ್ಟ್ನೇ ಪೇಪರ್ ಏನೈತಿ 250 ಮಾರ್ಕ್ಸಿಂದ ಇರ್ತೈತಿ, ಎರಡನೇ ಪೇಪರ್ 200 ಮಾರ್ಕ್ಸಿಂದ ಇರ್ತೈತಿ. ಮುಂದೆ ಇಂಟರ್ವ್ಯೂದಾಗೂ ಮಾರ್ಕ್ಸ್ ಇರ್ತಾವೆ. ಓಕೆ, ಫಿಸಿಕಲ್ ಇರ್ತೈತಿ, ಫಿಸಿಕಲ್ ನೋಡ್ಕೊಡ್ರಿ. 100 ಮೀಟರ್ ರನ್ನಿಂಗ್ ಇರ್ತೈತಿ, 16 ಸೆಕೆಂಡ್ ಸಮಯ ಇರ್ತೈತಿ ಪುರುಷರಿಗೆ. ಮಹಿಳೆಯರಿಗೆ ಏನೈತಿ 18 ಸೆಕೆಂಡ್ ಇರ್ತೈತಿ. 1800 ಮೀಟರ್ ರನ್ನಿಂಗ್ ಇರ್ತೈತಿ, 3 ನಿಮಿಷ 45 ಸೆಕೆಂಡ್ ಇರ್ತೈತಿ ಪುರುಷರಿಗೆ. ಮಹಿಳೆಯರಿಗೆ 4 ನಿಮಿಷ 45 ಸೆಕೆಂಡ್ಗಳಿರ್ತೈತಿ. ಲಾಂಗ್ ಜಂಪ್ ಇರ್ತೈತಿ, ಉದ್ದ ಜಿಗಿತ 3.5 ಮೀಟ್ರ ಪುರುಷರಿಗೆ, 3 ಮೀಟ್ರ್ ಮಹಿಳೆಯರಿಗೆ. ಸೊ ಈ ಥರ ಲಾಂಗ್ ಜಂಪ್ ಆಯಿತು. ಶಾರ್ಟ್ ಪುಟ್ ಪುರುಷರಿಗೆ ಮಾತ್ರ ಐತಿ 4.5 ಮೀಟ್ರ್ ಅಂದ್ರೆ 7.26 kg ಇರುವಂಥದ್ದನ್ನು 4.5 ಮೀಟ್ರ್ ಉದ್ದ ಒಗಿಬೇಕು ನೀವು. ಪುರುಷರಿಗೆ ಎದೆ ಸುತ್ತಳಿತ ಇರ್ತೈತಿ 81ರಿಂದ 86 ಆಗಬೇಕು ಉಬ್ಬಿಸಿದ್ರೆ. ಸೊ ಈ ಥರ ಎಲ್ಲನೂ ಇರ್ತೈತಿ. ಫಿಸಿಕಲ್ ಆದ್ರ ಬಳಿಕ ಮೆಡಿಕಲ್ಲೂ ಇರ್ತೈತಿ. ಮೆಡಿಕಲ್ ಆದ್ಮ್ಯಾಗ ಇಂಟರ್ವ್ಯೂ ಇರ್ತೈತಿ. ಇದ್ರ ಬಗ್ಗೆ ಏನಾರ ಮಾಹಿತಿ ಬೇಕಾಗಿತ್ತಂದ್ರೆ ಇದನ್ನು ನೋಟಿಫಿಕೇಷನ್ ನನ್ನ ಸ್ನೇಹಜೀವಿ ಟೆಲಿಗ್ರಾಮ್ ಚಾನಲ್ ಒಳಗೆ ಹಾಕಿರ್ತಾನೆ, ಅಲ್ಲಿ ಹೋಗಿ ನೀವು ನೋಡ್ಕೊಡ್ರಿ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.